ವೀಕ್ಷಕರೇ ನಮಸ್ಕಾರ, ನಾನು ಕೃತಿಕಾ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು 700 ರಿಂದ 800 ಕೋಟಿ ರೂಪಾಯಿ ಕೊಡುವುದು ಬಾಕಿ ಇದೆ. ಶ್ರೀ ಶಿವಾನಂದ ಪಾಟೀಲ. ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಬರುತ್ತಿರುವ ಭಾರತದ ರೈತರು, ಇದು ಒಳ್ಳೆಯ ಸುದ್ದಿ ಎಂದ ಕೃಷಿ ತಜ್ಞರು. ಭಾರತದ ಕೃಷಿಯ ಮಾರುಕಟ್ಟೆ ಮೌಲ್ಯ 38 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ ಎಂದ ವರದಿ. ಅಮೆರಿಕಾದ ಸುಂಕ ಜಗ್ಗಾಟದ ಪರಿಣಾಮ ಕುಸಿದ ಸಿಗಡಿ ಬೆಲೆ, ಕಂಗೆಟ್ಟ ಆಂಧ್ರಪ್ರದೇಶದ ರೈತರು. 64 ತೋಟಗಳಲ್ಲಿ ನೈಸರ್ಗಿಕ ಕೃಷಿ ಪ್ರಯೋಗವನ್ನು ಆರಂಭಿಸಲಿರುವ ಕೇರಳ ಸರ್ಕಾರ. ಮೊಟ್ಟ ಮೊದಲ ಬಾರಿಗೆ ದುಬೈಗೆ ನುಗ್ಗೆಕಾಯಿಯನ್ನು ಕಳುಹಿಸಿಕೊಟ್ಟ ರಾಯಗಢದ ಎಫ್ಪಿಒ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು 700 ರಿಂದ 800 ಕೋಟಿ ರೂಪಾಯಿ ಕೊಡುವುದು ಬಾಕಿ ಇದೆ. ಶ್ರೀ ಶಿವಾನಂದ ಪಾಟೀಲ. ಈ ಬಾರಿ ಕರ್ನಾಟಕದಲ್ಲಿ ಕಬ್ಬು ಅರೆಯುವ ಹಂಗಾಮು ಉತ್ತಮವಾಗಿತ್ತು ಎಂದು ಸಕ್ಕರೆ ಸಚಿವ ಶ್ರೀ ಶಿವಾನಂದ ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುಮಾರು 18,000 ಕೋಟಿ ರೂಪಾಯಿ ಹಣವನ್ನು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಸಂದಾಯ ಮಾಡಿವೆ. ಸದ್ಯದ ಮಟ್ಟಿಗೆ 700 ರಿಂದ 800 ಕೋಟಿ ರೂಪಾಯಿ ಬಾಕಿ ಇದೆ. ಅವನ್ನು ಕೂಡ ರೈತರಿಗೆ ಅತಿ ಶೀಘ್ರವಾಗಿ ನೀಡುವಂತೆ ರಾಜ್ಯ ಸರ್ಕಾರ ತಿಳಿಸಿದೆ. ಈ ಬಾರಿ ರೈತರಿಗೆ ತೂಕದಲ್ಲಿ ವ್ಯತ್ಯಯವಾಗದಂತೆ ಕಾಳಜಿ ವಹಿಸಲಾಗಿತ್ತು. ಅದರಂತೆ ಪ್ರತಿಯೊಬ್ಬ ರೈತನಿಗೆ ಹಣ ಸಂದಾಯವಾಗುವಂತೆ ಸರ್ಕಾರ ನೋಡಿಕೊಳ್ಳುತ್ತಿದೆ ಎಂದು ಸಕ್ಕರೆ ಸಚಿವರು ತಿಳಿಸಿದರು. ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಬರುತ್ತಿರುವ ಭಾರತದ ರೈತರು, ಇದು ಒಳ್ಳೆಯ ಸುದ್ದಿ ಎಂದ ಕೃಷಿ ತಜ್ಞರು. ಕೊರೋನಾದ ನಂತರ ದೇಶದೆಲ್ಲೆಡೆ ಆಹಾರ ಪದ್ಧತಿ ಬದಲಾಗತೊಡಗಿದೆ. ಸಾಮಾನ್ಯ ಜನರು ಸಹ ಆರೋಗ್ಯಯುತವಾದ ಹಣ್ಣು, ತರಕಾರಿ, ಸಿರಿಧಾನ್ಯಗಳನ್ನು ದೈನಂದಿನ ಆಹಾರದ ಭಾಗವಾಗಿಸಿಕೊಂಡಿದ್ದಾರೆ. ಇದೀಗ ಬಿಸಿನೆಸ್ ಸ್ಟ್ಯಾಂಡರ್ಡ್ ಅವರು ಹೊಸದಾದ ಸರ್ವೇಕ್ಷಣೆಯೊಂದನ್ನು ನಡೆಸಿದ್ದಾರೆ. ರೈತರು ಕೂಡ ನಿಧಾನವಾಗಿ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡಿದ್ದಾರೆ ಎಂದು ವರದಿ ತಿಳಿಸಿದೆ. ಜನರ ಬೇಡಿಕೆ ಹೆಚ್ಚಿದಂತೆ ರೈತರು ಸಹ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚು ಬೆಳೆಯತೊಡಗಿದ್ದಾರೆ. ಮಾರುಕಟ್ಟೆ ಹುಡುಕುವುದು ಕಷ್ಟವಾದರೂ ಸಹ ಸಾಮಾನ್ಯ ಹಣ್ಣುಗಳು, ವಿದೇಶಿ ಹಣ್ಣುಗಳು, ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರು ಉತ್ಸಾಹ ತೋರುತ್ತಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳಾದ ಭತ್ತ, ಗೋಧಿ, ಮೆಕ್ಕೆಜೋಳದ ಜಾಗವನ್ನು ತೋಟಗಾರಿಕಾ ಬೆಳೆಗಳು ಆಕ್ರಮಿಸುತ್ತಿವೆ. ಬಿಹಾರದಲ್ಲಿ ಡ್ರ್ಯಾಗನ್ ಫ್ರೂಟ್, ರಾಜಸ್ಥಾನದಲ್ಲಿ ಸೇಬು, ಕರ್ನಾಟಕದ ಬಯಲು ಸೀಮೆಯಲ್ಲಿ ಅಡಿಕೆ, ಕೋಕೋದಂತಹ ವಿಶಿಷ್ಟ ಬೆಳೆಗಳನ್ನು ಹಾಕಲು ರೈತರು ಹಿಂಜರಿಯುತ್ತಿಲ್ಲ. ಇದರಿಂದ ಹೆಚ್ಚಿನ ಲಾಭ ಆಗುವುದರ ಜೊತೆಗೆ ನಮ್ಮ ರೈತರಿಗೆ ಪ್ರಯೋಗ ಮಾಡುವ, ಹೊಸತನ್ನು ಪ್ರಯತ್ನಿಸುವ ಗುಣ ಅಭಿವೃದ್ಧಿಯಾಗುತ್ತದೆ ಎಂದು ಕೃಷಿ ತಜ್ಞರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಕೃಷಿ ಮಾರುಕಟ್ಟೆ ಮೌಲ್ಯ 38 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ ಎಂದ ವರದಿ. ಸದ್ಯಕ್ಕೆ ಭಾರತದ ಕೃಷಿ ಮಾರುಕಟ್ಟೆ ಮೌಲ್ಯ ಅಂದಾಜು 31 ಲಕ್ಷ ಕೋಟಿ ರೂಪಾಯಿ ಇದೆ. ಪ್ರತಿ ವರ್ಷ ಭಾರತದ ಕೃಷಿ ವಲಯ ಸುಮಾರು 4% ಬೆಳವಣಿಗೆ ಹೊಂದುತ್ತಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಆಹಾರದ ಮೇಲಿನ ಅವಲಂಬನೆ, ಬದಲಾಗುತ್ತಿರುವ ಆಹಾರ ಪದ್ಧತಿ ಮತ್ತು ಅಭಿವೃದ್ಧಿಯಾಗುತ್ತಿರುವ ಹೊಸ ತಂತ್ರಜ್ಞಾನಗಳು ಭಾರತದ ಕೃಷಿ ಕ್ಷೇತ್ರ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಕಾರಣ ಎನ್ನಲಾಗಿದೆ. ಇದೇ ರೀತಿ ಭಾರತ ಮತ್ತು ಕೃಷಿ ಎರಡೂ ಸಹ ಅಭಿವೃದ್ಧಿಯಾಗತೊಡಗಿದರೆ 2030ರವರೆಗೆಲ್ಲ ಭಾರತದ ಕೃಷಿ ಮಾರುಕಟ್ಟೆ ಮೌಲ್ಯ 38 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ ಎಂದು ಐವಿಸಿಎ ವರದಿ ಮಾಡಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್.
ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕದ ಸುಂಕ ಜಗ್ಗಾಟದ ಪರಿಣಾಮ ಕುಸಿದ ಸಿಗಡಿ ಬೆಲೆ, ಕಂಗೆಟ್ಟ ಆಂಧ್ರಪ್ರದೇಶದ ರೈತರು. ಏಪ್ರಿಲ್ 2ರಿಂದ ಅಮೆರಿಕ ಭಾರತದಿಂದ ತನ್ನ ದೇಶಕ್ಕೆ ಬರುವ ವಸ್ತುಗಳ ಮೇಲೆ 26% ಸುಂಕ ವಿಧಿಸಲು ಆರಂಭಿಸಿದೆ. ಇದರ ನೇರ ಪರಿಣಾಮ ಭಾರತದ ರೈತರ ಮೇಲಾಗಿದೆ. ಅತಿ ಮುಖ್ಯವಾಗಿ ಅಮೆರಿಕದ ನಿರ್ಧಾರ ಭಾರತದ ಸಿಗಡಿ ಉದ್ಯಮಕ್ಕೆ ಪೆಟ್ಟು ನೀಡಿದೆ. ಅತಿ ಹೆಚ್ಚು ಸಿಗಡಿ ಉತ್ಪಾದಿಸಿ ವಿದೇಶಕ್ಕೆ ರವಾನೆ ಮಾಡುವ ಆಂಧ್ರಪ್ರದೇಶದಲ್ಲಿ ಅಮೆರಿಕದ ನಿರ್ಧಾರದ ಪರಿಣಾಮ ಹೆಚ್ಚಿದೆ. ಕಳೆದ 4-5 ದಿನಗಳಲ್ಲಿ ಸಿಗಡಿಯ ಬೆಲೆ 15% ಕಡಿಮೆಯಾಗಿದೆ. ಅಮೆರಿಕದ ನಿರ್ಧಾರ ದೇಸಿ ಮಾರುಕಟ್ಟೆ ಮೇಲೆ ಯಾವುದೇ ಪರಿಣಾಮ ಬೀರದೆ ಹೋದರೂ ಸಹ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ರೈತರಿಂದ ಸಿಗಡಿಯನ್ನು ಖರೀದಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅಮೆರಿಕದ ನಿರ್ಧಾರದಿಂದ ಭಾರತದ ಸಿಗಡಿಗೆ $1 ಬಿಲಿಯನ್ ನಷ್ಟವಾಗಲಿದೆ ಎಂದು ಅಂದಾಜಿಸಲಾಗಿದೆ. 64 ತೋಟಗಳಲ್ಲಿ ನೈಸರ್ಗಿಕ ಕೃಷಿ ಪ್ರಯೋಗವನ್ನು ಆರಂಭಿಸಲಿರುವ ಕೇರಳ ಸರ್ಕಾರ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಭಾರತದ ಬಹಳಷ್ಟು ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುತ್ತಿವೆ. ಸಿಕ್ಕಿಂ ರಾಜ್ಯ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯವಾದರೆ ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಆಂಧ್ರಪ್ರದೇಶ ಮುಂತಾದ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುತ್ತಿವೆ. ಇದೀಗ ಕೇರಳ ರಾಜ್ಯ ಸಹ ರಾಸಾಯನಿಕ ರಹಿತ ಕೃಷಿಯನ್ನು ಉತ್ತೇಜಿಸ ಹೊರಟಿದೆ. ನೈಸರ್ಗಿಕ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಲು ಕೇರಳ ಕೃಷಿ ಇಲಾಖೆಯ ಪ್ರಮುಖರು ಮತ್ತು ರಾಜ್ಯದ ಹಲವಾರು ಉತ್ಸಾಹಿ ರೈತರು ಆಂಧ್ರಕ್ಕೆ ಭೇಟಿ ನೀಡಿದ್ದರು. ಆಂಧ್ರದ ಹಲವಾರು ಜಿಲ್ಲೆಗಳಿಗೆ ಭೇಟಿ ನೀಡಿದ ತಂಡ ನೈಸರ್ಗಿಕ ಕೃಷಿಯ ಬಗ್ಗೆ, ಅದನ್ನು ಅಳವಡಿಸಿಕೊಂಡಿರುವ ರೈತರ ಬಗ್ಗೆ ಮತ್ತು ಇರುವ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಅಧ್ಯಯನ ನಡೆಸಿತು. ಭೇಟಿಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೇರಳ ಕೃಷಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಟಿ ವಿಜಯ್ ಕುಮಾರ್ ಅವರು, ನೈಸರ್ಗಿಕ ಕೃಷಿಯ ಬಗ್ಗೆ ನಮ್ಮ ರಾಜ್ಯದಲ್ಲಿ ಹಲವಾರು ರೈತರು ವಿಚಾರಿಸುತ್ತಿದ್ದರು. ರಾಸಾಯನಿಕ ರಹಿತವಾಗಿ ಕೃಷಿ ಮಾಡುವುದು ಮುಂಬರಲಿರುವ ದಿನಗಳಲ್ಲಿ ಅತ್ಯಗತ್ಯವಾಗಲಿದೆ. ಇದರಿಂದ ಕೇರಳ ಕೃಷಿ ಇಲಾಖೆಯ ವತಿಯಿಂದ ಆಂಧ್ರಪ್ರದೇಶಕ್ಕೆ ಬರಲಾಗಿತ್ತು. ಇಲ್ಲಿನ ಭೇಟಿ ನಮಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದೆ. ಅತಿ ಶೀಘ್ರವಾಗಿ ನಾವು ಕೇರಳದಲ್ಲಿ 64 ನೈಸರ್ಗಿಕ ಕೃಷಿಯ ಪ್ರದರ್ಶನ ತಾಕುಗಳನ್ನು ನಿರ್ಮಿಸಲಿದ್ದೇವೆ ಎಂದು ತಿಳಿಸಿದರು. ಮೊಟ್ಟ ಮೊದಲ ಬಾರಿಗೆ ದುಬೈಗೆ ನುಗ್ಗೆಕಾಯಿಯನ್ನು ಕಳುಹಿಸಿಕೊಟ್ಟ ರಾಯಘಡದ FPO. ಒರಿಸ್ಸಾದ ರಾಯಘಡದಲ್ಲಿರುವ ಸ್ವರ್ಣಜ್ಯೋತಿ ರೈತ ಉತ್ಪಾದಕ ಕಂಪನಿಯವರು ಇದೇ ಮೊದಲ ಬಾರಿಗೆ ದುಬೈಗೆ ರೈತರು ಬೆಳೆದಿರುವ ಉತ್ಪನ್ನವನ್ನು ಕಳುಹಿಸಿಕೊಟ್ಟಿದ್ದಾರೆ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 910 ಕಿಲೋಗ್ರಾಂ ತೂಕದ ನುಗ್ಗೆಕಾಯಿ ಮತ್ತು ಸೋರೆಕಾಯಿಯನ್ನು ದುಬೈಗೆ ಕಳುಹಿಸಲಾಯಿತು. 2024-25ರಲ್ಲಿ ರೈತ ಉತ್ಪಾದಕ ಕಂಪನಿಗಳ ಮತ್ತು ಅಪೇಡಾದ ಸಹಾಯದಿಂದ 52 ಟನ್ನಷ್ಟು ತರಕಾರಿ ಮತ್ತು ಹಣ್ಣನ್ನು ಒರಿಸ್ಸಾದಿಂದ ವಿದೇಶಕ್ಕೆ ರಫ್ತು ಮಾಡಲಾಗಿದೆ. ಈ ಯೋಜನೆಯ ಮುಂದುವರೆದ ಭಾಗವಾಗಿ ಮೊದಲ ಬಾರಿಗೆ ದುಬೈಗೆ ಒರಿಸ್ಸಾದಿಂದ ತರಕಾರಿಗಳು ಹೋಗಿವೆ. ರಾಜ್ಯದಾದ್ಯಂತ ಸುಮಾರು 20 ರೈತ ಉತ್ಪಾದಕ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಹೊಸ ಮಾರುಕಟ್ಟೆಗಳನ್ನು ವಿದೇಶದಲ್ಲಿ ಹುಡುಕುತ್ತಿರುವುದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.